ಹೆಲೋ ಎವ್ರಿವನ್, ಬನ್ನಿ ಇವತ್ತು ಬ್ರೆಡ್ ಎಗ್ ಪಪ್ಸ್ ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಡು ಬರೋಣ. ತುಂಬ ಸುಲಭವಾಗಿ ಆ್ಯಂಡ್ ಟೇಸ್ಟಿಯಾಗಿ ಬ್ರೆಡ್ ಎಗ್ ಪಪ್ಸ್ ಮಾಡ್ಬೋದು. ಬನ್ನಿ ಇವಾಗ ರೆಸಿಪಿ ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಮೊದಲಿಗೆ ಪ್ಯಾನಿಗೆ 3 ಟೇಬಲ್ ಸ್ಪೂನ್ ತೆಂಗಿನೆಣ್ಣೆ ಹಾಕೊಂಡು ಅದಕ್ಕೆ ಫೈನ್ಲಿ ಚಾಪಡ್ ಕರಿ ಲೀವ್ಸ್ ಹಾಕೊಳ್ಳೋಣ. ಇದರ ಜೊತೆನೇ ಒಂದು ಹಸಿಮೆಣಸಿನಕಾಯಿನ ಫೈನ್ ಚಾಪ್ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನು ಹಾಕೊಂಡು ಒಂದು ಅರ್ಧ ಈರುಳ್ಳಿಯನ್ನು ತಿನ್ ಸ್ಲೈಸ್ ಮಾಡಿ ಇಟ್ಕೊಂಡಿದ್ದೀನಿ, ಇದನ್ನು ಕೂಡ ಹಾಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ನಂತರ ಇದರ ಜೊತೆನೇ ಒಂದು 1/4 ಭಾಗದಷ್ಟು ಟೊಮೆಟೊ ಹಾಕೊಂಡಿದ್ದೀನಿ. ಸಣ್ಣ ಟೊಮೆಟೊ ಆದರೆ ಒಂದು ಅರ್ಧ ಟೊಮೆಟೊ ಹಾಕೊಳ್ಳಿ. ಈ ರೀತಿ ಫ್ರೈ ಮಾಡಿದ ನಂತರ ಇದಕ್ಕೆ ರುಚಿಗೆ ಬೇಕಾದಷ್ಟು ಉಪ್ಪು ಹಾಕೊಳ್ಳೋಣ. ಉಪ್ಪು ಹಾಕಿ ಇನ್ನೊಂದ್ಸಲ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ರುಚಿಗೆ ಅರ್ಧ ಟೇಬಲ್ ಸ್ಪೂನ್ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್, 1/4 ಟೀ ಸ್ಪೂನ್ ಅರಿಶಿನ ಪೌಡರ್, 1/4 ಟೀ ಸ್ಪೂನ್ ಜೀರಾ ಪೌಡರ್, ಅರ್ಧ ಟೀ ಸ್ಪೂನ್ ಗರಂ ಮಸಾಲ, ಇಷ್ಟೇ ಮಸಾಲದಲ್ಲಿ ಹಾಕ್ಲಿಕ್ಕಿರೋದು. ಇಷ್ಟನ್ನು ಇವಾಗ ಸರಿಯಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇವೆಲ್ಲ ಮಿಕ್ಸ್ ಆದ ನಂತರ 1 ಟೀ ಸ್ಪೂನ್ ಅಷ್ಟು ಬಟರ್ ಹಾಕೊಂಡು ಎಲ್ಲವನ್ನು ಸರಿಯಾಗಿ ಫ್ರೈ ಮಾಡ್ಕೊಳ್ಬೇಕು. ಇವಾಗ ಒಂದು 3 ರಿಂದ 4 ಟೇಬಲ್ ಸ್ಪೂನ್ ಅಷ್ಟು ನೀರು ಹಾಕಿ ಈ ಮಸಾಲವನ್ನು ಹಾಗೆ ಸರಿಯಾಗಿ ಮಿಕ್ಸ್ ಮಾಡಿ ಇದರ ಮೇಲ್ಗಡೆ ಒಂದು ಸಣ್ಣ ಅರ್ಧ ನಿಂಬೆ ರಸವನ್ನು ಹೀಗೆ ಹಿಂಡ್ಕೊಂಡು ಸರಿಯಾಗಿ ಮಿಕ್ಸ್ ಮಾಡಿ ಲಿಡ್ ಮುಚ್ಚಿ ಹಾಗೆ ಒಂದು 2 ರಿಂದ 3 ನಿಮಿಷ ಸರಿಯಾಗಿ ಕುಕ್ ಮಾಡ್ಕೊಳ್ಳೋಣ. ಇವಾಗ 2 ರಿಂದ 3 ನಿಮಿಷ ಆದ ನಂತರ ಇದು ಸರಿಯಾಗಿ ಕುಕ್ ಆಗಿದೆ. ಇವಾಗ ಎಲ್ಲನೂ ಕರೆಕ್ಟಾಗಿ ಕುಕ್ ಆದ ನಂತರ ಮೇಲ್ಗಡೆಯಿಂದ ಕೊತ್ತಂಬರಿ ಸೊಪ್ಪು ಹಾಕಿದರೆ ನಮ್ಮದು ಮಸಾಲ ರೆಡಿಯಾಗಿದೆ. ಈ ಮಸಾಲೆ ಇವಾಗ ರೆಡಿ ಆಯಿತು. ಇದನ್ನು ಲಿಡ್ ಮುಚ್ಚಿ ಹಾಗೆ ತಣ್ಣಗಾಗ್ಲಿಕ್ಕೆ ಇಟ್ಟು ಬಿಡೋಣ. ಇನ್ನೊಂದು ಬದಿಯಲ್ಲಿ ನಾನು ಇಲ್ಲಿ 2 ಸ್ಲೈಸ್ ಬ್ರೆಡ್ ಅಂತ ತಗೊಂಡಿದ್ದೀನಿ. ಈ 2 ಸ್ಲೈಸ್ ಬ್ರೆಡ್ ಇದು ಸೈಡ್ಸ್ ಅನ್ನು ಈ ರೀತಿ ಕಟ್ ಮಾಡ್ಕೊಳ್ಬೇಕು. ಸೈಡ್ಸ್ ಕಟ್ ಮಾಡಿದ ನಂತರ ಲಟ್ಟಣಿಗೆಯಿಂದ ಈ ರೀತಿ ಸ್ವಲ್ಪ ಫ್ಲಾಟ್ ಮಾಡ್ಕೊಳ್ಬೇಕು. ಲಟ್ಟಿಸ್ಕೊಂಡ್ರೆ ಸ್ವಲ್ಪ ಫ್ಲಾಟ್ ಆಗುತ್ತೆ. ನೀವು ಸ್ವಲ್ಪ ದೊಡ್ಡ ಬ್ರೆಡ್ ಇದ್ರೆ ದೊಡ್ಡ ಬ್ರೆಡ್ ಅಂತ ತಗೊಳ್ಳಿ, ಆವಾಗ ತುಂಬಾ ಈಸಿಯಾಗಿ ಬರುತ್ತೆ. ನಾನು ತಗೊಂಡದ್ದು ಸಣ್ಣ ಬ್ರೆಡ್. ಇವಾಗ ಬ್ರೆಡ್ ಅನ್ನು ಈ ರೀತಿ ಲಟ್ಟಿಸ್ಕೊಂಡ ನಂತರ ಎಗ್ಗಲ್ಲಿ ನಾನು 1 ಮೊಟ್ಟೆಯನ್ನು ಅರ್ಧ ಭಾಗ ಮಾಡ್ಕೊಳ್ತಿದ್ದೇನೆ. ಇವಾಗ ಮೊದಲಿಗೆ 1 ಸ್ಲೈಸ್ ಬ್ರೆಡ್ಗೆ ನಾವು ಪ್ರಿಪೇರ್ ಮಾಡಿದ ಮಸಾಲ ಹಾಕೊಳ್ಳೋಣ. ಮಸಾಲದ ಮೇಲ್ಗಡೆ ಅರ್ಧ ಭಾಗ ಎಗ್ ಇಟ್ಕೊಳ್ಬೇಕು. ಎಗ್ ಇಟ್ಕೊಂಡು ಇನ್ನೊಂದು ನಾವೇನು ರೋಲ್ ಮಾಡಿದ ಬ್ರೆಡ್ ಇದೆ ಫ್ಲಾಟ್ ಮಾಡಿದ್ದು ಅದನ್ನು ಅದರ ಮೇಲ್ಗಡೆ ಇಟ್ಟು ಇವಾಗ ನಾನಿಲ್ಲಿ ನೀರು ಹಾಕಿ ಸೀಲ್ ಮಾಡ್ಕೊಳ್ತಿದ್ದೇನೆ. ನನಗೆ ಇಲ್ಲಿ ಮೈದಾ ಇರಲಿಲ್ಲ, ಅದಕ್ಕೋಸ್ಕರ ನಾನು ನೀರು ಹಾಕಿ ಸೀಲ್ ಮಾಡ್ಕೊಳ್ತಿದ್ದೇನೆ. ನೀವು ಮೈದಾ ಇದ್ದರೆ ಮೈದಾವನ್ನು ಸ್ವಲ್ಪ ನೀರಲ್ಲಿ ಹಾಕಿ ಸ್ಲರಿ ಥರ ಮಾಡಿಕೊಂಡು ಈ ರೀತಿ ಎಲ್ಲ ಬದಿಗೆ ಅಂಟಿಸಿದರೆ ಅದು ಕರೆಕ್ಟಾಗಿ ಕ್ಲೋಸ್ ಆಗುತ್ತೆ. ಕ್ಲೋಸ್ ಆದ ನಂತರ ಈ ರೀತಿ ಫೋಕಲ್ಲಿ ಈ ರೀತಿ ಹೀಗೆ ಕ್ಲೋಸ್ ಮಾಡಿದರೆ ಕರೆಕ್ಟಾಗಿ ಸೀಲ್ ಆಗುತ್ತೆ. ಸೊ ಇಷ್ಟು ಮಾಡಿದರೆ ನಮ್ಮದು 1 ಬ್ರೆಡ್ ಎಗ್ ಪಪ್ಸ್ ಎಣ್ಣೆ ತವಾದಲ್ಲಿ ಫ್ರೈ ಆಗಲಿಕ್ಕೆ ರೆಡಿಯಾಗಿದೆ. ಇನ್ನೊಂದು ರೀತಿ ಮಾಡಿ ತೋರಿಸ್ತಿದ್ದೇನೆ. ಇಲ್ಲಿ ಕೂಡ 2 ಸ್ಲೈಸ್ ಬ್ರೆಡನ್ನು ರೋಲ್ ಮಾಡ್ಕೊಂಡಿದ್ದೀನಿ, ಸ್ವಲ್ಪ ಫ್ಲಾಟ್ ಮಾಡ್ಕೊಂಡಿದ್ದೀನಿ. ಅದರ ಮೇಲ್ಗಡೆ ಸ್ವಲ್ಪ ಮಸಾಲ ಹಾಕಿ ನಂತರ ಇಡೀ ಎಗ್ ಹಾಕುವ ಬದಲು ಈ ರೀತಿ ಚಾಪ್ ಮಾಡಿದ ಎಗ್ಗನ್ನು ಹಾಕ್ಕೊಂಡು ಈ ರೀತಿ ಪ್ರೆಸ್ ಮಾಡ್ಕೊಳ್ತಿದ್ದೇನೆ. ಒಂದ್ಸಲ ಪ್ರೆಸ್ ಮಾಡಿದ ನಂತರ ಇನ್ನೊಂದು ಮೇಲ್ಗಡೆ ನಾವು ಏನು ಫ್ಲಾಟ್ ಮಾಡಿದ ಬ್ರೆಡ್ ಇದೆ ಅದನ್ನು ಹಾಕಿ ಸೇಮ್ ಎಲ್ಲ ಕಡೆ ಸೀಲ್ ಮಾಡ್ಕೊಳ್ಬೇಕು. ಮೈದಾ ಸ್ಲೈರ್ ಇದ್ರೆ ತುಂಬ ಈಸಿಯಾಗಿ ಬರುತ್ತೆ, ಇಲ್ಲಾಂದ್ರೆ ಈ ರೀತಿ ನಾನು ಮಾಡ್ಕೊಂಡ ರೀತಿಯಲ್ಲೇ ಮಾಡ್ಕೊಳ್ಳಿ. ಸ್ವಲ್ಪ ತುಂಬ ದೊಡ್ಡ ಬ್ರೆಡ್ ತಗೊಂಡ್ರೆ ತುಂಬ ಈಸಿಯಾಗಿ ಮಾಡ್ಕೊಳ್ಬೋದು. ಈ ರೀತಿ ಸೀಲ್ ಮಾಡ್ಕೊಂಡ್ರೆ ನಮ್ಮದು ತವಾದಲ್ಲಿ ಫ್ರೈ ಆಗಲಿಕ್ಕೆ ಬ್ರೆಡ್ ಎಗ್ ಪಪ್ಸ್ ರೆಡಿಯಾಗಿದೆ. ಇವಾಗ ಪ್ಯಾನಿಗೆ 1.5 ಟೇಬಲ್ ಸ್ಪೂನ್ ಅಷ್ಟು ಬಟರ್ ಹಾಕೊಳ್ಳಿ. ಬಟರ್ ಮೆಲ್ಟ್ ಆದ ನಂತರ ನಾವು ಪ್ರಿಪೇರ್ ಮಾಡಿದ ಬ್ರೆಡ್ ಎಗ್ ಪಪ್ಸ್ ಇದೆ, ಏನು ಬ್ರೆಡ್ ಸ್ಲೈಸ್ ಇದೆ ಅದನ್ನು ತವಾದಲ್ಲಿ ಸರಿಯಾಗಿ ಅರೇಂಜ್ ಮಾಡ್ಕೊಳ್ಬೇಕು. ಇಲ್ಲಿ ನಂದು ತವಾದಲ್ಲಿ 4 ಸ್ಲೈಸ್ ಬ್ರೆಡ್ ಸರಿಯಾಗಿ ಅರೇಂಜ್ ಆಗುತ್ತೆ. ಸೊ ನಾನು 4 ಪೀಸನ್ನು ಹಾಕೊಂಡಿದ್ದೇನೆ. ಹಾಕೊಂಡ ನಂತರ ಇದರ ಮೇಲ್ಗಡೆ ಪುನಃ ಹಾಗೆ ಒಂದು ಅರ್ಧ ಸ್ಪೂನ್ ಅಷ್ಟು ಬಟರ್ ಹಾಕೊಳ್ಳೋಣ. ಬಟರ್ ಹಾಕಿ ಲಿಡ್ ಮುಚ್ಚಿ ಹಾಗೆ ಲೋ ಫ್ಲೇಮಲ್ಲಿ 1 ರಿಂದ 2 ನಿಮಿಷ ಲೋ ಫ್ಲೇಮಲ್ಲಿ ಕುಕ್ ಆಗಲಿಕ್ಕೆ ಬಿಡಬೇಕು. ಹೈ ಫ್ಲೇಮ್ ಇಟ್ಟರೆ ಸೀದೋಗುತ್ತೆ. ಸೊ ಲೋ ಫ್ಲೇಮಲ್ಲಿ ಈ ರೀತಿ ಕುಕ್ ಆಗಲಿಕ್ಕೆ ಇಟ್ಟು ಬಿಡೋಣ. ಇವಾಗ ಒಂದು ಬದಿ ಫ್ರೈ ಆದ ನಂತರ ಇನ್ನೊಂದು ಬದಿಗೆ ನಾವು ಹಾಗೇನೆ ಫ್ಲಿಪ್ ಮಾಡಿಕೊಂಡು 1 ರಿಂದ 2 ನಿಮಿಷ ಲೋ ಫ್ಲೇಮಲ್ಲಿ ಕುಕ್ ಮಾಡ್ಕೊಳ್ಬೇಕು. ಈ ರೀತಿ ನೋಡಿ, ಈ ಕಲರ್ ಬರಬೇಕು, ಗೋಲ್ಡನ್ ಬ್ರೌನ್ ಕಲರ್ ಬರಬೇಕು. ಅದಕ್ಕಿಂತ ಜಾಸ್ತಿ ಫ್ರೈ ಆಗಲಿಕ್ಕೆ ಬಿಡಬೇಡಿ, ಸೀದೋಗುತ್ತೆ. ಇನ್ನೊಂದು ಕಡೆ ಫ್ಲಿಪ್ ಮಾಡಿ ಕೂಡ ಹಾಗೆ 1 ಸ್ಪೂನ್ ಅಷ್ಟು ಬಟರ್ ಹಾಕಿ ಹಾಗೆ ಲಿಡ್ ಮುಚ್ಚಿ 1 ರಿಂದ 2 ನಿಮಿಷ ಲೋ ಫ್ಲೇಮಲ್ಲಿ ಕುಕ್ ಮಾಡಿಕೊಂಡೆ. ನೋಡಿ, ನಮ್ಮದು ಬ್ರೆಡ್ ಎಗ್ ಪಪ್ಸ್ ರೆಡಿಯಾಗಿದೆ. ತುಂಬ ರುಚಿಕರವಾದ ಬ್ರೆಡ್ ಎಗ್ ಪಪ್ಸ್ ಸಿಂಪಲ್ ಆಗಿ ಮಾಡ್ಕೊಳ್ಬೋದು, ಪಕ್ಕಾನೇ ಮಾಡ್ಕೊಳ್ಬೋದು. ಇಂಥ ಓವನ್ ಬೇಕಂತ ಬೇಕ್ ಮಾಡಲಿಕ್ಕೆ ಸಿಂಪಲ್ ಆಗಿ ಮನೆಯಲ್ಲಿ ಇದ್ದ ಐಟಮ್ಸ್ ಬ್ರೆಡ್ ಮತ್ತೆ ಎಗ್ ಇದ್ರೆ ಸುಲಭವಾಗಿ ಮಾಡ್ಕೊಳ್ಬೋದು. ಇಲ್ಲಿ ನಾನು 1 ಬ್ರೆಡ್ ಅನ್ನು ಈ ರೀತಿ 2 ಸ್ಲೈಸ್ ಮಾಡ್ಕೊಳ್ತಿದ್ದೇನೆ. ಸೊ ನಾನು ಮಾಡಿದ್ದು 4, ಸೊ 8 ಎಗ್ ಪಪ್ಸ್ ರೆಡಿಯಾಗಿದೆ. ತುಂಬ ರುಚಿಯಾಗಿ ಬರುತ್ತೆ. ನೋಡಿ ಯಾವ ರೀತಿ ಫಿಲ್ಲಿಂಗ್ ಅದರ ಒಳಗಡೆ ಇದೆ ಅಂತ. ಸೊ ನೀವು ಕೂಡ ಟ್ರೈ ಮಾಡಿ. ಹಾಗೆ ಟ್ರೈ ಮಾಡಿದರೆ ಹೇಗಾಗಿದೆ ಅಂತ ಹೇಳಿ. ಹಾಗೆ ನಂದು ಇನ್ಸ್ಟಾ, ಫೇಸ್ಬುಕ್ ಮತ್ತು ಯೂಟ್ಯೂಬ್ ಪೇಜ್ ಮತ್ತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ನನಗೆ ಸಪೋರ್ಟ್ ಮಾಡ್ತಾ ಇರಿ. ನೋಡಿ ಎಷ್ಟು ರುಚಿಯಾಗಿದೆ. ಇದನ್ನು ನೀವು ಬೇಕಾದರೆ ಟೊಮೆಟೊ ಕೆಚಪ್ ಜೊತೆ ಕೂಡ ಸರ್ವ್ ಮಾಡ್ಕೊಳ್ಬೋದು. ತುಂಬ ರುಚಿಯಾಗಿ ಬರುತ್ತೆ. ಸೊ ಒಂದ್ಸಲ ಟ್ರೈ ಮಾಡಿ. ಹಾಗೆ ಟ್ರೈ ಮಾಡಿದರೆ ಹೇಗಾಗಿದೆ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ಹೇಳಿ. ಓಕೆ, ಟಾಟಾ, ಬಾಯ್ ಬಾಯ್.